ನಾವು ಮೊದಲನೇದಾಗಿ ನಾನಿಬ್ರು ಜೊತೆ ತುಂಬಾ ಕಾಣಿಕೆ ಹೇಳಿದೆ. ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಇವತ್ತು ಕಾರ್ಯಕ್ರಮ ಬರೋ ಉದ್ದೇಶ ಇತ್ತು. ಅವ್ರಿಗಂತೂ ತುಂಬಾನೇ ಆಸೆ ಇತ್ತು. ಬಟ್ ನಮ್ಮ ಅಣ್ಣನ ಬುದ್ಧಿ ನಿಮ್ಗೆ ಗೊತ್ತಲ್ಲ, ನಿರ್ಮಾಪಕರಿಗೆ ಏನು ಆಗ್ಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗ್ಬಾರ್ದು, ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಂತ ಪಾಪ ಅಲ್ಲಿ ಶೂಟಿಂಗ್ ಏನು ತೊಂದರೆ ಆಗ್ಬಾರ್ದು ಅಂತ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದಾಗಿ ನನಗೆ 2 ದಿವಸದ ಮುಂಚಿತವಾಗಿ ಕರೆಸಿ ನನಗೆ ಇದೊಂದು ಮೀಟಿಂಗ್ ಮಾಡ್ಕೊಟ್ಟು ಹೋಗಿ ನಾನು ಮೀಟಿಂಗ್ ಮಾಡ್ಕೊಡ್ತೀನಿ, ಖಂಡಿತವಾಗೂ ಸಿನಿಮಾ ಬಂದು ನಿನ್ ಜೊತೆ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೇಳ್ತೀನಿ. ಹಾಗೆ 2ನೇ ವ್ಯಕ್ತಿಗೊಂದು ವಿಜಯಲಕ್ಷ್ಮಿ ಅಕ್ಕ ದರ್ಶನದಲ್ಲಿ ವಿಜಯಲಕ್ಷ್ಮಿ ಅಕ್ಕಂದಾಗಲಿ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ನಮಗೆ ಹೀಗೆ ಇರಲಿ ಅಂತ ಹೇಳ್ತೀನಿ. ಹಾಗೆಯೇ 4ನೇ ಸಿನಿಮಾ 3 ಚಿತ್ರಗಳು ವಿಭಿನ್ನತೆಯಲ್ಲೇ ಕೂಡಿದ್ದು, 3 ಚಿತ್ರಗಳು ವಿಭಿನ್ನ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದೆ. ಸೊ ಈ 4ನೇ ಸಿನಿಮಾ ಗುಣ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ 3 ಚಿತ್ರಕ್ಕೆ ಏನು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸ್ತಾ ಬಂದಿದ್ರು, 4ನೇ ಚಿತ್ರಕ್ಕೂ ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಚಿತ್ರತಂಡದಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಹೇಗಿರ್ಬೇಕು ಅಂದ್ರೆ ನಮ್ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆಕ್ಟ್ ಮಾಡಕ್ಕೆ ಒಂದು ಅವಕಾಶ ಸಿಕ್ತು. ಹೇಗೆ ನಮ್ಮ ಸಂಪತ್ ಸರ್ ಆಗಿರ್ಬೋದು, ತಾರಮ್ಮ ಅವ್ರು ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು. ಯಾರಾದ್ರೂ ಈ ಸಿನಿಮಾದ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಹಾಗೆ ರೇಷ್ಮಾ ಅವರು ಈ ಸಿನಿಮಾದ ಮುಖ್ಯ ಕಾಣಿಸ್ಕೊಂಡಿದ್ದಾರೆ. ಸೊ ಅವ್ರಿಗೂ ಒಳ್ಳೇದಾಗ್ಲಿ. ಹಾಗೆ ನಮ್ಮ ನಿರ್ದೇಶಕರು ಆಕ್ಚುಲಿ ನನ್ಗಿಂತ ನಮ್ಗೆ ಈ ಸಿನಿಮಾ ಏನು ಗೆಲ್ಬೇಕು, ನಮ್ಮ ನಿರ್ದೇಶಕರಿಗೋಸ್ಕರ ಗೆಲ್ಬೇಕು ಅಂತ ಹೇಳ್ತೀನಿ. ಅವ್ರು ತುಂಬಾ ಒಳ್ಳೆ ರೈಟ್ರು, ಅವ್ರಿಗೊಂದು ಒಳ್ಳೆ ಲೈಫ್ ಆಗ್ಬೇಕು ಅಂತ ನಾನು ಜಾಸ್ತಿ ಮಾತಾಡೋದು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಕೊನೆಯದ ಒಂದು ಇನ್ನೇನಣ್ಣ ಎಲ್ಲರೂ ಸೇರ್ ಜೊತೆಗೆ ಅದು ಗೊತ್ತಲ್ಲ ಏನು ಅಂತ ನಾನೇನ ಜೊತೆ ಸೇರಿಸ್ತೀರಾ? ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರಿರುವ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.